ವಿದ್ಯಾರ್ಥಿಗಳೇ, ಇಂದು ನಾವು 10ನೇ ತರಗತಿಯ ದೈಹಿಕ ಶಿಕ್ಷಣ ವಿಭಾಗದಲ್ಲಿ ಜೀವನ ಶೈಲಿಯಿಂದ ಬರುವ ರೋಗಗಳು ಅಂತ ಅಧ್ಯಾಯವನ್ನು ಇವತ್ತು ನೋಡೋಣ. ರೋಗಗಳು ಯಾಕೆ ಬರ್ತವೆ, ಹೇಗೆ ಬರ್ತವೆ ಅನ್ನೋದು ಮುಖ್ಯ ಅಲ್ಲ. ಯಾಕೆ ಅಂದರೆ ಕಾರಣ, ರೋಗ ಬರೋದಕ್ಕೆ ಒಂದು ಕಾರಣ ಬೇಕು. ಅವು ಏನಕ್ಕೆ ಬರ್ತವೆ? ಮನುಷ್ಯನ ದೇಹದಲ್ಲಿ ಆಗಲಿ, ಪ್ರಾಣಿಗಳಿಗಾಗಲಿ, ಪಕ್ಷಿಗಳಿಗೆ ಪ್ರತಿಯೊಂದು ಕೂಡ ಅವರವರ ಜೀವನ ಶೈಲಿಗೆ ತಕ್ಕಂತೆ ಆರೋಗ್ಯವನ್ನು ಹೊಂದಿರ್ತವೆ. ಕಾರಣ, ಇತ್ತೀಚೆಗೆ ಬಹಳಷ್ಟು ರೋಗಗಳು ಉಲ್ಬಣ ಆಗ್ತದೆ. ಉದಾಹರಣೆ, ಕ್ಯಾನ್ಸರ್ ಆಗಿರ್ಬೋದು, ಶುಗರ್ ಆಗಿರ್ಬೋದು, BP ಆಗಿರ್ಬೋದು, ಸರ್ವೇ ಸಾಮಾನ್ಯ ರೋಗಗಳಾಗಿರ್ಬೋದು. ಕಾರಣ, ಅವರು ಮಾಡ್ತಿರುವಂತಹ ಜೀವನದ ಶೈಲಿ ಆ ರೀತಿ ಇದೆ. ಜೀವನ ಶೈಲಿಯ ರೋಗಗಳು ಸಾಂಕ್ರಾಮಿಕ ರೋಗಗಳಲ್ಲ. ಅಂದ್ರೆ ಸಾಂಕ್ರಾಮಿಕ ರೋಗಗಳು ಅಂತಂದ್ರೆ ಈ ಸಾಂಕ್ರಾಮಿಕ ಅಂದ್ರೆ ವೈರಸ್ ಇಂದ ಬರುವಂತ ರೋಗಗಳಲ್ಲಿ ಇವು. ಈಗ ಉದಾಹರಣೆ, ಜ್ವರ ಇರ್ಬೋದು. ಜ್ವರ ಜೀವನ ಶೈಲಿಯಿಂದ ಬರುವಂತದ್ದಲ್ಲ, ಅದು ಸಾಂಕ್ರಾಮಿಕ ರೋಗ. ಅಂದ್ರೆ ಕೀಟಾಣುಗಳಿಂದ, ಸೊಳ್ಳೆಗಳಿಂದ ಕಚ್ಚಿದಾಗ ಉಂಟಾಗುವಂತಹ ವೈರಸ್ ಇಂದ ಬರುವಂತದ್ದು ಜ್ವರ. ಜನರ ನಡತೆ ಮತ್ತು ಜೀವನ ಸಾಗಿಸುವ ರೀತಿಯಿಂದ ಬರುವ ಪರಿಸ್ಥಿತಿಯಾಗಿರುತ್ತದೆ. ಇದರ ವಿರುದ್ಧವಾಗಿ ಸಾಂಕ್ರಾಮಿಕ ರೋಗ ಜನರ ನಡತೆಗೆ ಸಂಬಂಧವಿಲ್ಲದಾಗಿರುತ್ತದೆ. ಅಂದ್ರೆ ಈ ಜೀವನ ಶೈಲಿಯಿಂದ ಬರುವಂತಹ ರೋಗಗಳೇ ಬೇರೆ, ಸಾಂಕ್ರಾಮಿಕ ರೋಗಗಳೇ ಬೇರೆ. ಏನೇನು ಅಂತ ನೋಡೋಣ. ಮಾನವನು ಸಮಾಜದಲ್ಲಿ ವಿಜ್ಞಾನದ ಅಭಿವೃದ್ಧಿಯಿಂದ ಮತ್ತು ಸಮಾಜದ ಉನ್ನತಿಯ ಕಾರಣದಿಂದ ತನ್ನ ಜೀವನದಲ್ಲಿ ತೀವ್ರಗತಿಯ ಪರಿವರ್ತನೆಗಳನ್ನು ಮಾಡಿ ಸಾಮಾನ್ಯವಾಗಿ ಇಂಥ ಕಾಯಿಲೆಯನ್ನು ಉಂಟು ಮಾಡುವ ಪರಿಸ್ಥಿತಿಗೆ ಕಾರಣವಾಗುತ್ತಾನೆ. ಅಂದ್ರೆ ಮಾನವ ಸಮಾಜದಲ್ಲಿ ವಿಜ್ಞಾನದ ಅಭಿವೃದ್ಧಿ ಅಂದ್ರೆ ಈಗ ಸುಮಾರು 50-60 ವರ್ಷಗಳ ಹಿಂದಿನ ಜೀವನನೇ ಬೇರೆ, ಈಗ ಇತ್ತೀಚಿನ ಜೀವನವೇ ಬೇರೆ ಇದೆ. ಅಂದ್ರೆ ನಾನು ಹೇಳ್ತಿರೋದು ಸುಮಾರು 1940-50ನೇ ಇಸ್ವಿ, ಅಂದ್ರೆ ಸ್ವತಂತ್ರ ನಂತರ ನಮ್ಮ ದೇಶಕ್ಕೆ ಆಗಿನ ಪರಿಸ್ಥಿತಿಯ ಜೀವನವೇ ಬೇರೆ. ಇಂದು 2024 ಅಂದ್ರೆ ಈಗಿನ ಜೀವನದ ಪರಿಸ್ಥಿತಿಯೇ ಬೇರೆ. ಮೊದಲೆಲ್ಲ ಆಗಿನ ಕಾಲದಲ್ಲಿ ಎಲ್ಲಿಗೆ ಹೋಗ್ಬೇಕು ಅಂದ್ರೂ ಕೂಡ ವಾಹನಗಳು ಇರ್ತಾ ಇರಲಿಲ್ಲ, ಕಾಲೇ ವಾಹನಗಳು ಆಗಿತ್ತು. ಅಥವಾ ಬಹಳಷ್ಟು ಸಾಹುಕಾರ, ಅವನು ದುಡ್ಡಿರುವಂತ ಶಕ್ತಿಯುತವಾಗಿದ್ದ ಅಂದ್ರೆ ಅವನು ಸೈಕಲ್. ಈಗೇನು ಕಾರು ಕೂಡ ಬೆಲೆ ಇಲ್ಲ ಈಗಿನ ಇದಕ್ಕೆ. ಅವಾಗ ಒಂದು ಸೈಕಲ್, ಅವನೇ ಶ್ರೀಮಂತ. ಯಾರೋ ಒಬ್ಬರು ಮನೆಗೆ, ಗೌಡ್ರ ಮನೆಗೋ ಯಾರ ಮನೆಗೋ ಒಂದು ಸೈಕಲ್ ಇರೋದು. ಇಲ್ಲ ಕುದುರೆಗಳನ್ನ ಸವಾರಿ ಮಾಡೋದು, ಕುದುರೆಗಳನ್ನ ಒಂದ್ ಕಡೆಯಿಂದ ಒಂದ್ ಕಡೆಗೆ ಜರ್ನಿ ಮಾಡೋದು. ಬಹಳಷ್ಟು ಜನ, 90% ಜನ ಕೃಷಿ ಆಧಾರಿತ ಜೀವನವನ್ನು ನಡೆಸೋರು. ಅಂದ್ರೆ ಪ್ರತಿನಿತ್ಯ ಮಾನವ ಅವಾಗ ಏನ್ ಮಾಡ್ತಿದ್ದ ಅಂದ್ರೆ, ಮನುಷ್ಯರು ಜೀವನ ನಡೆಸೋದಕ್ಕೆ ಹೊರಗಡೆ ದುಡಿತಾ ಇದ್ರು, ಜೀವನ ಕಷ್ಟ ಇತ್ತು. ಈಗ ಆರೋಗ್ಯ ಪಡೆಯೋದಕ್ಕಾಗಿ ಕೂಡ ವಾಕಿಂಗ್ ಅಂತ ಮಾಹಿತಿ. ಈಗ ಕೆಲಸ ಇದ್ದಲೆ ಮನುಷ್ಯನಿಗೆ ನಾವು ಆರೋಗ್ಯ ಪಡೆಯಲೇಬೇಕಪ್ಪ ಅಂತೇಳಿ ವಾಕಿಂಗ್ ಮಾಡೋಂತ ಇದನ್ನ ಕಲೆ ಕಲ್ತಿದ್ದಾರೆ. ಅಥವಾ ಮನೆಗಳಲ್ಲೇ ಮಿಷಿನ್ಗಳು ಬಂದಿದ್ದಾವೆ, ಅಂದ್ರೆ ನಡೆಯೋದು. ದೇಹಕ್ಕೆ ದೈಹಿಕವಾಗಿ ಶ್ರಮ ಇಲ್ಲ, ಅನೇಕ ರೋಗಗಳಿಗೆ ತುತ್ತಾಗೋದ್ರಿಂದ ವಾಕಿಂಗ್ ಅನಿವಾರ್ಯ ಆಗಿದೆ. ಯಾಕಂದ್ರೆ ದೈಹಿಕ ಶ್ರಮ ಇಲ್ಲ. ಈಗ ಪ್ರತಿಯೊಂದಕ್ಕೂ ಯಂತ್ರೋಪಕರಣಗಳು ಬಂದಿದ್ದಾವೆ. ಆಮೇಲೆ ರೆಡಿ ಫುಡ್ ಅಂದ್ರೆ ನೀವು ಸ್ವತಃ ಏನು ನಮ್ಗೆ ಆರೋಗ್ಯಕರವಾದ ಫುಡ್ ಅನ್ನ ನಾವು ತಯಾರಿಸ್ತಿಲ್ಲ, ಎಲ್ಲೋ ರೆಡಿಮೇಡ್ ಫುಡ್. ದೇಹಕ್ಕೆ ಅನಾರೋಗ್ಯಕರ ಫುಡ್ಗಳನ್ನೇ ಯಥೇಚ್ಛವಾಗಿ ತಿಂತಾ ಇದೀವಿ, ಅದ್ರ ಮೇಲೆ ಡೆವಲಪ್ ಆಗಿದ್ದೀವಿ. ಪ್ರತಿನಿತ್ಯ ಅಂಥದ್ನೇ ಸೇವಿಸೋದು. ಉದಾಹರಣೆ, ಯಾವ ಗೋಬಿ ಮಂಚೂರಿ, ಆಮೇಲೆ ಯಾವ ಪಾನಿಪುರಿ ಪ್ರತಿಯೊಬ್ಬರು ತಿಂತಾರೆ. ಮಕ್ಕಳು ಸಹಿತ ದೊಡ್ಡವರನ್ನಾಗ ಮಕ್ಕಳನ್ನೆಲ್ಲ ಅಂತ ಫುಡ್ಗಳನ್ನ, ಜಂಕ್ ಫುಡ್ಗಳನ್ನ ಹೆಚ್ಚಾಗಿ ಬಳಸ್ತಿರೋದ್ರಿಂದ ಅನೇಕ ರೀತಿಯ ಮನುಷ್ಯರಿಗೆ ಕಾಯಿಲೆಗಳು ಉಂಟಾಗ್ತವೆ. ತಪ್ಪು ಜೀವನ ಶೈಲಿಯಿಂದ ಜನರಲ್ಲಿ ಕಾಣಸಿಗುವಂತಹ ಕೆಲವು ಸಾಮಾನ್ಯ ದೇಹದ ಅವ್ಯವಸ್ಥೆಗಳು ಮತ್ತು ರೋಗಗಳು ಕೆಳಗಿನಂತಿವೆ. ಯಾವ್ಯಾವ ಕಾಯಿಲೆಗಳು ಬರ್ತವೆ ಮನುಷ್ಯನಿಗೆ ಅಂತ ನೋಡೋಣ. ಅಲ್ಝೈಮರ್ಸ್ ಕಾಯಿಲೆ, ಉಪ್ಪಸ ಅಂದ್ರೆ ಅಸ್ತಮ, ಕ್ಯಾನ್ಸರ್, ಮಧುಮೇಹ, ಸಕ್ಕರೆ ಕಾಯಿಲೆ, ಹೃದ್ರೋಗಗಳು,
ಮೂತ್ರಪಿಂಡದ ರೋಗಗಳು, ಖಿನ್ನತೆ ನೋಡ್ರಿ. ಯಾಕೆಂದ್ರೆ ಆ ಜೀವನ ಶೈಲಿನೇ ಆ ರೀತಿ ಇದೆ ಅಲ್ವಾ. ಮೊದಲು ವಿದ್ಯಾಭ್ಯಾಸ ಶಿಕ್ಷಣ ಅಂತಂದ್ರೆ ಗುರುಕುಲ ಪದ್ಧತಿಗಳು ಇದ್ವು. ಅಲ್ಲಿ ನಿಮಗೆ ಅಕ್ಷರಾಭ್ಯಾಸನೂ ನಡೆಯಲು ಮತ್ತೆ ದೈಹಿಕವಾಗಿ ಕೆಲಸನೂ ಕೊಡಲು. ಹಂಗಾಗಿ ವಿದ್ಯಾರ್ಥಿ ಜೀವನದಲ್ಲಿ ಆರೋಗ್ಯಕರವಾದ ಜೀವನವನ್ನು ಮಾಡಲು, ವಿದ್ಯೆಯನ್ನು ಕಲಿಯಲು, ಮುಂದೆ ಆರೋಗ್ಯವು ಕೂಡ ಸುಧಾರಿಸಲು. ಆದರೆ ಇತ್ತೀಚಿನ ದಿನಮಾನಗಳಲ್ಲಿ ಮಕ್ಕಳು ಕ್ರೀಡಾ ಚಟುವಟಿಕೆಗಳಲ್ಲಿ ಭಾಗವಹಿಸುವುದೇ ಕಡಿಮೆಯಾಗಿದೆ. ಕ್ರೀಡೆಗಳಲ್ಲಿ ಭಾಗವಹಿಸ್ತಾ ಇಲ್ಲ. ಕಾರಣ ಆಲಸ್ಯ, ಸೋಮಾರಿತನ. ಆಮೇಲೆ ಬರೀ ಓದು, ಕುತ್ಕೋ, ಶಾಲೆಗೆ 5 ಗಂಟೆ ತನಕ ಕುತ್ಕೊಳ್ಳೋದು, ಮತ್ತೆ ಮನೆಗೆ ಹೋಗೋದು, ಕುತ್ಕೊಳ್ಳೋದು. ಓಲಿ ಮನೆಗೆ ಹೋದಾಗ 1 ಗಂಟೆ ಆಟ ಆಡ್ತಿರೋ ಅದು ಇಲ್ಲ. ಈಗಿನ ಮಕ್ಕಳಲ್ಲಿ ಶಾಲೆಯಲ್ಲೂ ಆಟ ಆಡಲ್ಲ, ಮನೆಯಲ್ಲೂ ಆಟ ಆಡಲ್ಲ. ಒಂಥರ ಯಾವ ರೀತಿ ಅಂದ್ರೆ ಯಾಂತ್ರಿಕ ಜೀವನ. ಬೆಳಿಗ್ಗೆ ಹೇಳೋದು, ಊಟ ಮಾಡೋದು, ಓದ್ಕೊಳ್ಳೋದು, ಶಾಲೆಗೆ ಬರೋದು, ಶಾಲೆಗೆ ಬೆಳಿಗ್ಗೆ ಸಾಯಂಕಾಲ ತನಕ ಕುತ್ಕೊಳ್ಳೋದು, ಮತ್ತೆ ಮನೆಗೆ ಹೋಗೋದು. ಈಗ ಈ ರೀತಿ ಜೀವನ ಶೈಲಿಯಿಂದ ಏನಾಗುತ್ತೆ, ಬರ್ತಾ 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 ನೀವು ಬೆಳವಣಿಗೆ ಆಗ್ತಾ ನಿಮ್ಮ ದೇಹದಲ್ಲಿ ಅನೇಕ ರೋಗಗಳು ಗೊತ್ತಿಲ್ಲದೆ ಪ್ರಾರಂಭವಾಗ್ತವೆ. ನೀವು ಪ್ರೌಢಾವಸ್ಥೆಗೆ ಬಂದಾಗ ಅಂದ್ರೆ ಈಗ ಕಾಣದೇ ಇರ್ಬೋದು, ನಿಮಗೆ ಈಗ 15-16 ವರ್ಷ ವಯಸ್ಸಿನಲ್ಲಿ ಕಾಣದೇ ಇರ್ಬೋದು. ಆದರೆ ನಿಮ್ಮ ಯೌವನಾವಸ್ಥೆಯನ್ನು ದಾಟಿದ ಮೇಲೆ 30-35 ವರ್ಷಗಳ ನಂತರ ಆವಾಗ ರೋಗಗಳು ಪ್ರಾರಂಭವಾಗ್ತವೆ, ಕಾಣಿಸ್ತವೆ. ಯಾವ್ಯಾವು? ಕ್ಯಾನ್ಸರ್ ಕಾರಕ ಕ್ಯಾನ್ಸರ್ ರೋಗಗಳು. ಕ್ಯಾನ್ಸರ್ ರೋಗ ಯಾವ ರೀತಿ? ನೀವು ಕ್ರೀಡಾ ಚಟುವಟಿಕೆಯಲ್ಲಿ ಭಾಗವಹಿಸಿಲ್ಲ ಅನ್ನೋದಕ್ಕಲ್ಲ, ಮಾಡ್ತಿರುವ ಜೀವನ ಶೈಲಿಯಿಂದ. ಕ್ಯಾನ್ಸರ್ ಹಲವಾರು ರೀತಿಯ ಕ್ಯಾನ್ಸರ್ಗಳು ಬರ್ತವೆ. ತಿನ್ನೋ ಆಹಾರದಿಂದ ಕ್ಯಾನ್ಸರ್ ಬರುತ್ತೆ. ಅದಕ್ಕೋಸ್ಕರ ಮಧುಮೇಹ ಅಂದ್ರೆ ಸಕ್ಕರೆ ಕಾಯಿಲೆ. ಸಕ್ಕರೆ ಕಾಯಿಲೆ ಒಂದು ಬಾರಿ ಮನುಷ್ಯ ದೇಹವನ್ನ ಈ ಸಕ್ಕರೆ ಕಾಯಿಲೆ ಸೇರ್ಕೊಳ್ತು ಅಂದ್ರೆ ಅವನ ಜೀವನ ಪೂರ್ತಿ ಸಕ್ಕರೆ ಕಾಯಿಲೆಯನ್ನೇ ಅವಲಂಬಿತವಾಗಿ ಇರಬೇಕು. ಟ್ಯಾಬ್ಲೆಟ್. ಯಾಕೆಂದ್ರೆ ಹೆಚ್ಚಿನದಾಗಿ ಸಕ್ಕರೆ ಅಂಶ, ಸಿಹಿ ಪದಾರ್ಥಗಳನ್ನ ಬಿಡಬೇಕು, ತಿನ್ನುವಾಗಿಲ್ಲ. ಆಹಾರದಲ್ಲೂ ಕೂಡ ಇಂಥದೇ ಆಹಾರ ತಿನ್ನಬೇಕು ಅನ್ನೋದು ನಿಯಮ ಇದೆ. ಬಾಯಿ ಸಿಕ್ಕಿದ್ದು ಯಥೇಚ್ಛವಾಗಿ ಯಾವಾಗಲೂ ಮೈಸೂರು ತಿಂತೀನಿ ಅಥವಾ ಸಿಹಿ ಪದಾರ್ಥಗಳನ್ನು ತಿಂತೀನಿ ಅಂದ್ರೆ ಅವನ ಆರೋಗ್ಯ ಏರುಪೇರಾಗುತ್ತೆ, ಮತ್ತೆ ಅವನ ಜೀವಕ್ಕೂ ಕೂಡ ಅಪಾಯ ಬರುತ್ತೆ. ಇನ್ನ ಹೃದ್ರೋಗಗಳು ಅಂದ್ರೆ ಹಾರ್ಟ್ ಅಟ್ಯಾಕ್. ಈಗ ಕೆಲವರು ಹಾರ್ಟ್ ಅಟ್ಯಾಕ್ ಇರುತ್ತೀವಿ, ಚೆನ್ನಾಗಿರ್ತಾರೆ, ಸಡನ್ ಆಗಿ ಹಾರ್ಟ್ ಬಿಟ್ಟು ನಿಂತ್ಬಿಡುತ್ತೆ. ಅದಕ್ಕೆ ನಾವು ಯಾವಾಗ ಸ್ಪಷ್ಟವಾಗುತ್ತೆ, ನಿಲ್ಲುತ್ತೆ, ಅದಕ್ಕೆ ನಾವು ಹಾರ್ಟ್ ಅಟ್ಯಾಕ್ ಅಂತ ಹೇಳಿ ಕರಿತೀವಿ. ಅದು ಯಾಕೆ ಹಾರ್ಟ್ ಅಟ್ಯಾಕ್ ಸಂಭವಿಸುತ್ತೆ ಅಂದ್ರೆ ದೇಹದಲ್ಲಿ ಕೊಬ್ಬಿನಾಂಶವು ಹೆಚ್ಚಾದಾಗ. ಗೊತ್ತಾಯ್ತಾ? ಕೊಬ್ಬಿನಾಂಶ ಅಂದ್ರೆ ಜಿಡ್ಡು ಪದಾರ್ಥ, ಕಣ್ಣಿಗೆ ಕಾಣಲ್ಲ. ರಕ್ತದಲ್ಲಿ ಜಿಡ್ಡು ಪದಾರ್ಥಗಳು ಜಾಸ್ತಿ ಆದಾಗ ಈಗ ಉದಾಹರಣೆ, ನಾವು ನೆಲೆ ನೀರು ಬಿಡ್ತೀವಿ ಪೈಪ್ ಮೂಲಕ. ಪೈಪ್ ಒಳಗೆಲ್ಲ ಕಟ್ಗೆಂತು ಅಂದ್ರೆ ನೆಲೆ ನೀರು ಫೋರ್ಸ್ ಬರಲ್ಲ, ನಿಧಾನ ಬರುತ್ತವ. ಅದೇ ರೀತಿ ಮನುಷ್ಯನ ರಕ್ತನಾಳಗಳು ಕೂಡ ಒಳಗಿರ್ತವೆ. ಆ ರಕ್ತನಾಳಗಳಲ್ಲಿ ಸರಾಗವಾಗಿ ರಕ್ತ ಸಂಚರಿಸಿದ್ರೆ ಏನು ಪ್ರಾಬ್ಲಮ್ ಇಲ್ಲ, ಯಾವುದೇ ಕಾಯಿಲೆ ಬರಲ್ಲ. ಎಲ್ಲಾದ್ರೂ ಮಧ್ಯದಲ್ಲಿ ಜಿಡ್ಡಿನಾಂಶ ಶೇಖರಣೆ ಆಗ್ತಾ ರಕ್ತ ಹೆಪ್ಪುಗಟ್ಟೋದು, ರಕ್ತ ಪರಿಚಲನೆಗೆ ಅಡ್ಡಿ ಉಂಟು ಮಾಡ್ತು ಅಂದಾಗಲೇ ಸಮಸ್ಯೆಗಳು ಶುರುವಾಗ್ತವೆ. ಪ್ಯಾರಲಿಸಿಸ್, ಸ್ಟ್ರೋಕ್ ಅಂತ ಹೇಳ್ತೀವಿ. ಮೊದಲೆಲ್ಲ ವಯಸ್ಸಾದಲ್ಲಿ ಬರೋದು, ಈಗ ಯುವಕರಿಗೆ ಬರ್ತಿದೆ. ಅದೇ ರೀತಿಯಾಗಿ ಹಾರ್ಟ್ ಅಟ್ಯಾಕ್ ಮೊದಲೆಲ್ಲ ಯಾವಾಗೂ ಕೇಳ್ತಿದ್ವಿ, ಅಥವಾ 50 ವರ್ಷ, 60 ವರ್ಷ, 70 ವರ್ಷದವರೆಗೆ ಹಾರ್ಟ್ ಅಟ್ಯಾಕ್ ಆಯ್ತು ಅಂತ ಹೇಳ್ತಿದ್ವಿ. ಈಗ ಹುಟ್ಟೋ ಮಕ್ಕಳಿಗೂ ಹಾರ್ಟ್ ಅಟ್ಯಾಕ್ ಆಗ್ತಿದೆ. ವಯಸ್ಸಿನ ನಿರ್ಬಂಧ ಇಲ್ಲ. ಕಾರಣ ಇವಾಗಿನ ಜೀವನ ಶೈಲಿ. ನಾವು ಯಾವ ರೀತಿ ಜೀವನವನ್ನು ಮಾಡ್ತಾ ಇದೀವಿ, ಎಷ್ಟು ಆಧುನಿಕತೆಗೆ ನಮ್ಮ ಜೀವನವನ್ನು ನಾವು ತೋರಿಸ್ತಾ ಇದೀವಿ, ಅಷ್ಟೇ ಅಧೋಗತಿಗೆ ನಮ್ಮ ಜೀವನ ಹೋಗ್ತದೆ ಅನ್ನೋದು ಇನ್ನೊಂದು ರೀತಿಯಿಂದ ನಮಗೆ ಅರ್ಥ ಆಗ್ತಿಲ್ಲ ಅಲ್ವಾ. ಎಲ್ಲ ಮತ್ತಷ್ಟು ಮೈನೋವಿಲ್ಲ, ಈಗ ಎಲ್ಲ ಆಧುನಿಕತೆ. ಮೊದಲು ಊರಲ್ಲಿ ಯಾರಾದ್ರೂ ತೀರ್ಕೊಂಡ್ರು ಅಂದ್ರೆ ಹೋಗಿ ಅಡ್ಡಾಡ್ಕೊಂಡು ಊರಲ್ಲಿ ಬರೋರು ನಡ್ಕೊಂಡು ಹೋಗಿ. ಈಗ ಫೋನ್ ಬಂದಿದ್ದಾರೆ. ಮತ್ತು ಮದುವೆ ಕರೆಗೆ ಹೋದ್ರೆ ಪ್ರತಿಯೊಬ್ಬ ಮನೆಗೂ ಹೋಗಿ ಅವ್ರು ಮಾತಾಡಿಸಿ ಅವ್ರಿಗೆ ಕರೆದು ಬರೋರು. ಈಗ ಒಂದು ವಾಟ್ಸಪ್ ಮೆಸೇಜ್, ಇಂದ ಡೇಟ್ ಮದುವೆ ಇದೆ ಬನ್ನಿ. ಎಲ್ಲ ಸರಾಗವಾಗಿದೆ. ಎಲ್ಲೂ ನೀವು ಅಡ್ಡಾಡಂಗಿಲ್ಲ, ಶ್ರಮ ತಗೊಂಡಿಲ್ಲ. ಅತಿಯಾದ ಸುಖವನ್ನು ಬಯಸಿದ್ರೆ ಅತಿಯಾದ ಹಾನಿಕರವನ್ನ
ಉದಾಹರಣೆಗಳು ಇತ್ತೀಚೆಗೆ ಬರ್ತಾರಂತ ಅನೇಕ ರೀತಿಯ ರೋಗಗಳು ಇದಕ್ಕೆ ಉದಾಹರಣೆ. ನಾವು ಕೈಗಾರಿಕೆಗಳನ್ನ ಹೆಚ್ಚಾಗಿ ಉತ್ಪಾದನೆಗಳನ್ನ ಮಾಡ್ತಾ 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 ಕೈಗಾರಿಕೆಗಳಿಂದ ಬರುವಂತಹ ತ್ಯಾಜ್ಯ ಅದು ದ್ರವ ರೂಪದ್ದಾಗಿರ್ಬೋದು ಅಥವಾ ವಾಯು ರೂಪದ್ದಾಗಿರ್ಬೋದು, ಅಂದ್ರೆ ಹೊಗೆಯ ಮೂಲಕ ಈ ಪರಿಸರವನ್ನ, ಆಮ್ಲಜನಕವನ್ನ, ಉತ್ತಮ ಗಾಳಿಯನ್ನ ಸಿಗೋದು ಕಮ್ಮಿ ಆಗಿದೆ. ಅದೇ ರೀತಿ ನದಿಗಳಿಗೆ ಕಾರ್ಖಾನೆಯ ನೀರನ್ನ ಹರಿಸೋದ್ರಿಂದ ಕುಡಿಯೋ ನೀರು ಕೂಡ ಕಲುಷಿತ ಆಗಿದೆ. ನಮಗೆ ಸ್ವಚ್ಛ ನೀರು ಸಿಗ್ತಾ ಇಲ್ಲ, ಸ್ವಚ್ಛ ಗಾಳಿನೂ ಸಿಗ್ತಾ ಇಲ್ಲ, ದೊರೆತಿಲ್ಲ. ಅದಕ್ಕೋಸ್ಕರ ಮನುಷ್ಯನ ಜೀವಿತಾವಧಿ ಮೊದಲೆಲ್ಲ 80-90 ವರ್ಷ ಅಂತ ಹೇಳೋರು, ಇತ್ತೀಚಿನ ವರದಿಗಳ ಪ್ರಕಾರ 60ರಿಂದ 70 ವರ್ಷ, ಅದೇ ಹೆಚ್ಚು. ಮನುಷ್ಯ ಬಾಳೋದು 60ರಿಂದ 70 ವರ್ಷಗಳು. ಇನ್ನ 50 ವರ್ಷ ಮುಂದೆ ನಾವು ನೋಡಿದ್ರೆ, ಅಂದ್ರೆ 2070-75 ಇಸ್ವಿ ನೋಡಿದ್ರೆ, ಬಹುಶಃ ಅವಾಗ ಮನುಷ್ಯನ ಜೀವಿತಾವಧಿ 50 ವರ್ಷಕ್ಕೆ ಬಂದ್ರೆ ಅಚ್ಚರಿ ಇಲ್ಲ. ಯಾಕೆಂದ್ರೆ ಈಗ ಸಣ್ಣ ಸಣ್ಣ ಮಕ್ಕಳಿಗೆ ತಲೆಯಲ್ಲಿ ಬಿಳಿ ಕೂದಲು ಬರ್ತಾ ಇದಾವೆ, ತಲೆಯಲ್ಲಿ ಕೂದಲು ಉದುರ್ತಾ ಇದಾವೆ. ಕಾರಣ ಅದೇ ಆಗಿದೆ, ಏನಿಲ್ಲ ಕಾರಣ ನಮ್ಮ ಜೀವನ ಶೈಲಿಗಳು. ಆಹಾರದಲ್ಲಿ ಪೌಷ್ಟಿಕಾಂಶದ ಕೊರತೆ, ಪ್ರತಿಯೊಂದು ಆಹಾರದಲ್ಲೂ ಕೂಡ ಕಲಬೆರಕೆ, ಎಲ್ಲದಕ್ಕೂ ಯಥೇಚ್ಛವಾಗಿ ಬಳಸ್ತಾರಂತ ಔಷಧಿಗಳು. ಔಷಧಿ ಇಲ್ಲದೆ ಯಾವ್ದಾದ್ರು ಬೆಳೆ ಬೆಳೆಯಕ್ಕೆ ಸಾಧ್ಯನೇ ಇವತ್ತು? ಯಾವ ಬೆಳೆಯೂ ಇಲ್ಲ. ನಾನು ಹಾಗೆ ಬೆಳಿತೀನಿ ಅಂದ್ರೆ ಯಾವ್ದಾದ್ರು ಒಂದು ರೋಗ ಬೀಳುತ್ತೆ. ಕಾರಣ ಬೇಕಲ್ಲ, ಯಾಕೆ ರೋಗ ಬೀಳುತ್ತೆ ಅಂತ ಅಂದ್ರೆ ಪರಿಸರ ಶುದ್ಧವಾಗಿಲ್ಲ. ನಾವು ಯಾವುದೇ ರೀತಿಯ ಬೆಳೆಗಳನ್ನ ಬೆಳೆದ್ರೂ ಕೂಡ ಅಲ್ಲಿ ಕೀಟ ಬಾಧೆ, ರೋಗಗಳು ಉತ್ಪತ್ತಿ ಆಗ್ತಾ ಇದೆ ಅಂದ್ರೆ ಕಾರಣ ನೆಲದ ಫಲವತ್ತತೆಯೂ ಕಡಿಮೆ ಆಗಿದೆ, ವಾತಾವರಣ ಅಷ್ಟು ಕಲುಷಿತವಾಗಿದೆ. ಕಣ್ಣಿಗೆ ಕಾಣಲ್ಲ ಕಲುಷಿತ, ನಮಗೆ ಕಣ್ಣಿಗೆ ಕಾಣದೇ ಇರುವ ಹಾಗೆ ಮಲಿನಗೊಂಡಿದೆ ವಾತಾವರಣ. ಉದಾಹರಣೆ, ಒಂದು ನೀರು ನೋಡಿದ್ರೆ ತಿಳಿದ್ರೆ ಎಷ್ಟು ಚೆನ್ನಾಗಿದೆ ಅಂತ ಕಣ್ಣಿಗೆ ಕಾಣಲ್ಲ, ಬಹಳ ಚೆನ್ನಾಗಿದೆ ಅಂತೀವಿ. ಅದೇ ಸೂಕ್ಷ್ಮ ದರ್ಶಕದಿಂದ ಆ ನೀರನ್ನು ನೋಡಿದ್ರೆ ಕೋಟ್ಯಾಂತರ ಕೀಟಾಣುಗಳು ನೀರಿನಲ್ಲಿ ಇರ್ತವೆ. ಅರ್ಥ ಆಯ್ತಾ? ಕೋಟ್ಯಾಂತರ ಕೀಟಾಣುಗಳು ನೀರಿನಲ್ಲಿ ಇರ್ತವೆ. ಒಂದು ಆಹಾರ ತಗೊಂಡು ನೋಡಿದ್ರು ಕೂಡ ಕಣ್ಣಿಗೆ ಕಾಣಲ್ಲ, ಬಹಳ ಚೆನ್ನಾಗಿದೆ ಅಂತೀವಿ. ಅದನ್ನು ಸೂಕ್ಷ್ಮ ದರ್ಶಕ ಯಂತ್ರದಿಂದ ನೋಡ್ರಿ ಮಿತಿ ಗುರ್ತಿರ್ತವೆ. ಅದೆಲ್ಲ ನೀವು ಎಲ್ಲರೂ ಹಿಂಗೆ ಸೂಕ್ಷ್ಮ ದರ್ಶಕ ಯಂತ್ರದಿಂದ ನೋಡಿ ತಿನ್ನೋದಾದ್ರೆ ಇದು ತಿನ್ನಕ್ಕೂ ಸಾಧ್ಯ ಇಲ್ಲ, ಏನನ್ನ ಕುಡಿಯೋದಕ್ಕೂ ಸಾಧ್ಯ ಇಲ್ಲ. ಅದಕ್ಕೆ ಕಣ್ಣಿಗೆ ಕಾಣಲ್ಲ ಅದು. ಅರ್ಥ ಆಯ್ತಾ? ಈಗ ಒಂದು ಪ್ರಾಣಿ ಸತ್ತು ಬಿದ್ದಿದೆ ಅಂದ್ರೆ 4-5 ದಿವಸ ಆದ್ಮೇಲೆ ನೋಡ್ರಿ ಹತ್ರಕ್ಕೆ ಹೋಗಿ ಎಂತ ಸ್ಮೆಲ್ ಇರುತ್ತೆ ಅದು. ಹತ್ರಕ್ಕೆ ಹೋಗಿ ನೋಡಕ್ಕಾಗುತ್ತಾ? ಹುಳಗಳು ಪಿತಿ ಗುಡ್ತಿರ್ತವೆ, ನಿಂತಿರ್ತವೆ. ಅಲ್ಲಿ ಅದ ನೋಡಕ್ಕಾಗುತ್ತಾ ಕಣ್ಣಿಂದ? ಆ ರೀತಿ ದೃಶ್ಯಗಳು, ಕೀಟಾಣುಗಳು ಅಂದ್ರೆ ಆ ರೀತಿ ಎಲ್ಲದರಲ್ಲೂ ಮಿಕ್ಸ್ ಆಗ್ತದವೆ ಇವತ್ತು. ಅದಕ್ಕೋಸ್ಕರ ಈ ನಮ್ಮ ಆರೋಗ್ಯ ಕಾಪಾಡ್ಕೊಳ್ಳೋದೇ ಇತ್ತೀಚೆಗೆ ದೊಡ್ಡ ಒಂದು ಸವಾಲಾಗಿದೆ. ಈ ಆರೋಗ್ಯವನ್ನು ಕಾಪಾಡ್ಕೋಬೇಕು ಅಂದ್ರೆ ನಮ್ಮ ಜೀವನ ಶೈಲಿಯನ್ನು ನಾವು ಬದಲಾವಣೆ ಮಾಡ್ಕೋಬೇಕು. ಬದಲಾವಣೆ ಆಗದೆ ಸಾಧ್ಯ ಇಲ್ಲ. ಇನ್ನ ಕಾರಣಗಳು ಹಲವಾರು ಇರ್ತವೆ. ಕಾರಣ ಏನಪ್ಪಾ ಅಂತೇಳಿ ನೋಡೋಣ. ಜೀವನ ಶೈಲಿಯ ರೋಗಗಳಿಗೆ ಮುಖ್ಯವಾಗಿ ಕೆಟ್ಟ ಆಹಾರ ಕ್ರಮ, ದೈಹಿಕ ಚಟುವಟಿಕೆ ಕೊರತೆ, ಧೂಮಪಾನ, ಅಧಿಕ ಮದ್ಯಪಾನ ಮತ್ತು ಕಡಿಮೆ ಪ್ರಮಾಣದ ನಿದ್ದೆ, ಕಾರ್ಯಕ್ಷೇತ್ರದಲ್ಲಿ ಒತ್ತಡ ಮುಂತಾದವುಗಳು ಕಾರಣವಾಗಿವೆ. ಅಂದ್ರೆ ಬಹಳ ಮುಖ್ಯವಾಗಿ ರೋಗಗಳಿಗೆ ಕಾರಣ ಏನಪ್ಪಾ ಅಂತಂದ್ರೆ ಕೆಟ್ಟ ಆಹಾರ ಕ್ರಮ. ಮೊದಲು ಆರೋಗ್ಯ ಕೆಡಿಸೋದೇ ಆಹಾರ ಕ್ರಮ. ಯಾಕೆಂದ್ರೆ ನಾವು ಬೆಳಗಿನ ಒಂದು ಊಟವನ್ನ ಸಮಯಕ್ಕೆ ಸರಿಯಾಗಿ ತಗೋಬೇಕು. ಅಂದ್ರೆ ಬೆಳಿಗ್ಗೆ 6 ಗಂಟೆಗೆ ಊಟ ಮಾಡೋದಲ್ಲ, ಅಥವಾ 10-11 ಗಂಟೆಗೆ ಊಟ ಮಾಡೋದಲ್ಲ. ಅಂದ್ರೆ ನಮ್ಮ ಬೆಳಗಿನ ಆಹಾರ ತೆಗೆದುಕೊಳ್ಳುವ ಸಮಯ ಅಂದ್ರೆ 8 ಗಂಟೆಯಿಂದ 9 ಗಂಟೆಯ ಒಳಗೆ ಇರಬೇಕು. ನಾವು ತಿನ್ನಂತ ಆಹಾರ ಸರಿಯಾಗಿ ಜೀರ್ಣಕ್ರಿಯೆ ಆಗುತ್ತೆ, ನಮ್ಮ ದೇಹಕ್ಕೆ ಹೋಗುತ್ತೆ. ನಾವೇನ್ ಮಾಡ್ತಾ ಇದೀವಿ? ಬೆಳಿಗ್ಗೆ ಬೇಗ ತಿನ್ನೋದು ಅಥವಾ ಲೇಟಾಗಿ ತಿನ್ನೋದು. ಅವಾಗ ಏನಾಗುತ್ತೆ? ಮನುಷ್ಯನಿಗೆ ಜೀರ್ಣಾಂಗ ವ್ಯೂಹದಲ್ಲಿ ಸಮಸ್ಯೆ ಉಂಟಾಗಿ ಅಲ್ಲೂ ಹಲವಾರು ತೊಂದರೆಗಳು ಉಂಟಾವೆ. ಗ್ಯಾಸ್ಟ್ರಿಕ್ ಅನ್ನೋದು ಉಂಟಾಗುತ್ತೆ, ದೇಹದಲ್ಲಿ ಏರುಪೇರಾಗುತ್ತೆ. ಏನು ಆರೋಗ್ಯ ಒಳಗೆ ದೇಹದಲ್ಲಿ ನಾವು ಸಮಯಕ್ಕೆ ಸರಿಯಾಗಿ ಊಟ ಮಾಡಲಿಲ್ಲ ಅಂದ್ರೆ ಸುಸ್ತಾಗುತ್ತೆ ಜಾಸ್ತಿ. ಇದರಿಂದ BP ಹೆಚ್ಚು ಕಡಿಮೆ ಆಗುವಂತ ಸಂಭವ ಇದೆ, ಗೊತ್ತಾಯ್ತಾ? ಅದಕ್ಕೋಸ್ಕರ ಸರಿಯಾದ ಆಹಾರ ಕ್ರಮ ಬಹಳ ಮುಖ್ಯ.
ದೈಹಿಕ ಚಟುವಟಿಕೆಯ ಕೊರತೆ, ಮನೆಯದಾಗಿ ದೈಹಿಕ ಚಟುವಟಿಕೆ ಯಾರು ಮಾಡ್ತಾ ಇಲ್ಲ, ಎಲ್ಲ ಬರೀ ಏನಪ್ಪ ಆರಾಮ, ಮನೆ ಕೆಲಸನೂ ಮಾಡಕ್ ತಯಾರಿಲ್ಲ ಇವತ್ತಿನ ಮಕ್ಕಳು. ಮನೆಗೂ ಕೆಲಸ ಮಾಡಲ್ಲ, ಶಾಲೆಗೂ ಕೆಲಸ ಮಾಡಲ್ಲ, ಮತ್ತೆ ಏನ್ ಮಾಡ್ತೀರಾ? ನಿಮ್ಗೆ ಆರೋಗ್ಯ ಹೆಂಗ್ ಸಿಗುತ್ತೆ? ಯಾರು ದೈಹಿಕವಾಗಿ ದೇಹವನ್ನ ಶ್ರಮಿಸ್ತಾರೋ ಅವರಿಗೆ ಮುಂದೆ ಒಳ್ಳೆಯ ಆರೋಗ್ಯ ಸಿಗುತ್ತೆ. ದುಡ್ಡೆಲ್ಲ ಶ್ರೀಮಂತಿಕೆ ಇವತ್ತಿನ ಕಾಲದಲ್ಲಿ. ಕೆಲವು ತಿಳ್ಕೊಂಡ್ರೆ ದುಡ್ಡು ಬಿಟ್ರೆ ಎಲ್ಲ ಗೊತ್ತು ಅಂತ, ಅದು ತಪ್ಪು ಕಲ್ಪನೆ. ನಿಮ್ಮ ಆರೋಗ್ಯವೇ ನಿಮಗೆ ನೀವು ಕೋಟ್ಯಾಧೀಶ್ವರ ಇದ್ದಂಗೆ. ಆರೋಗ್ಯ ಚೆನ್ನಾಗಿಟ್ಬಿಟ್ರೆ ನಿಮ್ಗೆ ನೀವೇ ಕೋಟ್ಯಾಧೀಶ್ವರ ಇದ್ದಂಗೆ. ನೀವು ಆರೋಗ್ಯ ಚೆನ್ನಾಗಿದ್ರೆ ಏನ್ ಬೇಕಾದ್ರೂ ದುಡಿತೀರಿ. ಆರೋಗ್ಯನೇ ಸರಿ ಇಲ್ಲ ಅಂದ್ರೆ ಏನ್ ದುಡಿಯಕ್ಕೆ ಹೋಗ್ತೀಯಾ? ಕೋಟಿ ತಂದು ನಿನ್ನ ಹತ್ರ ಜೋಬ್ನಾಗ ಇಟ್ಟು ನೀನು ಅದನ್ನ ಖರ್ಚು ಮಾಡೋಕ್ಕೂ ಕೂಡ ತಿನ್ನಕ್ ಬಾಯಿ ಇರಲ್ಲ, ಅನುಭವಿಸಕ್ಕೆ ದೇಹದಲ್ಲಿ ಆರೋಗ್ಯ ಇರಲ್ಲ. ಅರ್ಥ ಆಯ್ತಾ? ಅದಕ್ಕೋಸ್ಕರ ದೈಹಿಕವಾಗಿ ಹಾಗೂ ಮಾನಸಿಕವಾಗಿ ನಾವು ಸದೃಢತೆಯನ್ನು ಹೊಂದಬೇಕು ಅಂತಂದ್ರೆ ಒಳ್ಳೆಯ ಆಹಾರ ಕ್ರಮವನ್ನ ಇಟ್ಕೋಬೇಕು, ನಿತ್ಯ ದೈಹಿಕ ಚಟುವಟಿಕೆಗಳನ್ನ ಇಟ್ಕೋಬೇಕು. ಧೂಮಪಾನ, ಅಧಿಕ ಮದ್ಯಪಾನ. ಧೂಮಪಾನ ಅಂದ್ರೆ ಸಿಗರೇಟ್ ಸೇರೋದು, ಬೀಡಿ ಸೇರೋದು, ಇದು ಧೂಮಪಾನ. ಇದು ಯಾರಿಗೆ ಅಸ್ತಮ ಇರುತ್ತೆ ಬಹಳ ಡೇಂಜರಸ್. ಇದು ಅಸ್ತಮ ಇರೋರಾಗ್ಲಿ ಇಲ್ಲದವರಾಗ್ಲಿ ಧೂಮಪಾನವನ್ನ ಮಾಡಬಾರದು. ಯಾಕೆಂದ್ರೆ ಒಂದು ಸಿಗರೇಟ್ ಅದರಲ್ಲಿ ಹೊಗೆ ಸೊಪ್ಪು, ನಿಕೋಟಿನ್ ಏನೇನೋ ತುಂಬಿರ್ತಾರೆ, ಕೋಟಿಗಟ್ಟಲೆ ಕೀಟಾಣುಗಳು ಇರ್ತಾವಂತದೆ. ಧೂಮಪಾನದಲ್ಲಿ ಇರುವಷ್ಟು ಕೀಟಾಣುಗಳು ಯಾರಾಗಿರಲ್ಲಂತೆ ಹೊಗೆ ಸೊಪ್ಪು. ಅದರ ಅಷ್ಟು ಪ್ರಮಾಣದ ಕೀಟಾಣುಗಳು, ವೈರಸ್ಗಳು ಇರ್ತಾವಂತೆ. ಅದನ್ನ ಸೇವನೆ ಮಾಡೋದನ್ನ ಮಾಡಬಾರದು. ಮಾಡ್ತಾರು ಬಿಡಬೇಕು, ಸೇವನೆಯನ್ನ ಧೂಮಪಾನ ಮಾಡಬಾರದು. ಅತಿಯಾದ ಮದ್ಯಪಾನ, ಇದೊಂದು ಈಗ ಟ್ರೆಂಡ್ ಆಗಿಬಿಟ್ಟಿದೆ. ಅತಿಯಾದ ಮದ್ಯಪಾನ ಅಂದ್ರೆ ಒಂದು ಮದುವೆ ಆದ್ರೂ ಖುಷಿಗೆ ಕುಡಿತಾ ಇದೀವಿ ಅಂತಾರೆ, ಒಬ್ಬರು ಸತ್ರೆ ಕಷ್ಟ ಕುಡಿತಾ ಇದೀವಿ ಅಂತಾರೆ. ಇದು ಖುಷಿಗೂ ಕುಡಿಯೋದೆ, ಕಷ್ಟಕ್ಕೂ ಕುಡಿಯೋದೆ, ಮತ್ತೆ ಎಲ್ಲದಕ್ಕೂ ಕುಡಿಯೋದೆ. ಅಂದ್ರೆ ಅಲ್ಲಿ ಮನೆಗೆ ಅದು ನಿಮ್ಮನ್ನೇ ಕುಡಿದ್ಬಿಡುತ್ತೆ, ಕುಡಿಯೋದ್ರೆ ಅದು ಮನೆ ಕುಡಿದು ಮುಗಿಸುತ್ತೆ. ಅತಿಯಾದ ಮದ್ಯಪಾನಗಳನ್ನು ಕೂಡ ಮಾಡಬಾರ್ದು. ಇನ್ನ ಕಡಿಮೆ ಪ್ರಮಾಣದ ನಿದ್ದೆ, ಅಂದ್ರೆ ನಿದ್ದೆ ಸರಿಯಾಗಿ ಮಾಡ್ತಾ ಇಲ್ಲ. ರಾತ್ರಿ ಹೊತ್ತು 12 ಗಂಟೆ ತನಕ ಎಚ್ಚರಾಗಿರೋದು, ಬೆಳಿಗ್ಗೆ 8-9 ಗಂಟೆ ತನಕ ಮಲಗೋದು, ಈ ರೀತಿ ಮಾಡಿದ್ರೆ ಅದು ಕೂಡ ಆರೋಗ್ಯಕ್ಕೆ ದುಷ್ಪರಿಣಾಮ. ನೀವು ಸರಿಯಾದ ನಿದ್ದೆ ಕ್ರಮ ಅಂತಂದ್ರೆ 10:30-11 ಗಂಟೆ ಒಳಗೆ ಮಲಗಬೇಕು, ಬೆಳಿಗ್ಗೆ 5 ಗಂಟೆಗೆ ಎದ್ದು ಬಿಡ್ಬೇಕು, 5-5:30. ಅವಾಗ ನಿಮ್ಮ ಆರೋಗ್ಯ ಸರಿ ಇದೆ ಅಂತ ಅರ್ಥ ಮಾಡ್ಕೊಳ್ಳಿ. ನಿಮ್ಗೆ ಇನ್ನ ನಿದ್ದೆನೆ ಬರ್ತೈತೆ 6 ಗಂಟೆ ತನಕ ಅಂದ್ರೆ ನಿಮ್ಮ ಆರೋಗ್ಯ ಸರಿ ಇಲ್ಲ ಅಂತ ತಿಳ್ಕೊಳ್ರಿ. ಹಂಗಂತ ಸರ್ ನಿದ್ದೆ ಮಾಡಿದ ತಕ್ಷಣ ಆರೋಗ್ಯ ಸರಿ ಇಲ್ಲ ಅಂತಲ್ಲ, ಆರೋಗ್ಯ ಕೆಡಿಸ್ತೈತೆ. ಆರೋಗ್ಯ ಇರೋದನ್ನ ಕೆಡಿಸ್ತೈತೆ ನಿದ್ದೆ ಅಂತ ತಿಳ್ಕೊಳ್ಬೇಕು. ಯಾರು 5:30-6 ಗಂಟೆಗೆ ನಿಮ್ ಕಣ್ಣು ನಿಚ್ಚಳ ಆಗ್ತಾವೋ ಅವರು ಆರೋಗ್ಯ ಬಹಳ ಚೆನ್ನಾಗೈತೆ ಅಂತ ಅರ್ಥ. ಯಾರಿಗೆ 10 ಗಂಟೆ 11 ಗಂಟೆ ಆದ್ರೂ ನಿದ್ದೆ ಬರ್ತಿಲ್ಲೋ ಅವ್ರ ಆರೋಗ್ಯ ಸರಿ ಇಲ್ಲ ಅಂತ ತಿಳ್ಕೊಂಡ್ಬಿಡ್ರಿ. ಹಂಗಂತ ಸರ್ ನಾವು 12 ಗಂಟೆ ಓದ್ಕೊಂತೀವಿ ಮತ್ತೆ ಹಾಗಾದ್ರೆ ಆರೋಗ್ಯ ಸರಿ ಇಲ್ಲ ಅಂತ ಕೇಳ್ಬೇಡ್ರಿ. ವಿದ್ಯಾರ್ಥಿ ಜೀವನದಲ್ಲಿ ನಡೀತದೆ ನಿಮ್ದು. ಈ ವಯಸ್ಸಿನಲ್ಲಿ ಸ್ವಲ್ಪ ಏರುಪೇರಾದ್ರೂ ಕೂಡ ದೇಹ ತಡ್ಕೊಳ್ಳುತ್ತೆ. ಓದೋದಕ್ಕೆ ಮತ್ತೆ ಬೇರೆತ್ತಲ್ಲ ಸರ್, ಟಿವಿ ನೋಡ್ದಂಗಾರೆ ಅಂತ ಅಲ್ಲ. ಓದು ಬರ ಇದ್ದಾಗ 1 ಗಂಟೆ ಹೆಚ್ಚು ಕಮ್ಮಿ ಆದ್ರೂ ಕೂಡ ಸರಿದೂಗಿಸುತ್ತೆ ಈ ವಯಸ್ಸು. ಅದೇ 20-25 ನಂತರ ಇದು ನಡೆಯಲ್ಲ. ಅದಕ್ಕೋಸ್ಕರ ನೀವು ಒಳ್ಳೆಯ ಜೀವನ ಶೈಲಿಗಳನ್ನು ರೂಪಿಸ್ಕೋಬೇಕು, ಸ್ವಚ್ಛತೆಯನ್ನ ಕಾಪಾಡ್ಕೋಬೇಕು, ನಿತ್ಯ ಸ್ನಾನವನ್ನ ಮಾಡಬೇಕು. ದೇಹ ಸ್ವಚ್ಛವಾಗಿಟ್ಕೊಂಡ್ರೆ ಅರ್ಧ ರೋಗ ತೊಳೆದಂಗೆ, ಹೊರಗಿನ ರೋಗ ತೊಳೆದಂಗೆ. ಹಾಗೆ ದೇಹದೊಳಗೂ ಕೂಡ ನಾವು ಸ್ವಚ್ಛತೆಯನ್ನ ಇಟ್ಕೋಬೇಕು. ಅಂದ್ರೆ ಒಳ್ಳೆಯ ಆಹಾರವನ್ನು ತಿನ್ಬೇಕು, ಒಳ್ಳೆಯ ಗಾಳಿ, ಶುದ್ಧವಾದ ನೀರು, ಶುದ್ಧವಾದ ಆಹಾರ, ಇವು ಕೂಡ ದೇಹಕ್ಕೆ ಬಹಳ ಮುಖ್ಯವಾಗಿರುತ್ತೆ. ಇನ್ನ ಇದಕ್ಕೆ ಮುಂಜಾಗ್ರತಾ ಕ್ರಮಗಳು ಏನೇನು ನಾವು ಮಾಡಬೇಕು ಅಂತ ಅಂದ್ರೆ ದಿನನಿತ್ಯ ವ್ಯಾಯಾಮಗಳನ್ನ ಮಾಡುವುದು. ಅಂದ್ರೆ ಪ್ರತಿನಿತ್ಯನೂ ಕೂಡ ನೀವು ವ್ಯಾಯಾಮಗಳನ್ನ ಮಾಡಲೇಬೇಕು. ಅದು ಈಗ ವಿದ್ಯಾರ್ಥಿಗಳಲ್ಲಿ ಮಾಡಿದ್ರೆ ಮುಂದಿನ ನಿಮ್ಮ ಜೀವನಕ್ಕೆ ಬಹಳಷ್ಟು ಅನುಕೂಲ. ಮುಂದಿನ ನಿಮ್ಮ ದೇಹ ಆರೋಗ್ಯಯುತವಾಗಿರುತ್ತೆ. ಈಗ ನೀವು ಯಾರು ಕಷ್ಟಪಡ್ತೀರೋ ಮುಂದೆ ನಿಮಗೆ ಸುಖ ಇದೆ. ಈಗ ಯಾರು ನೀವು ಸುಖವಾಗಿರಕ್ಕೆ ಬಯಸ್ತೀರೋ ಮುಂದಿನ ದಿನಗಳು ಅಷ್ಟೇ ಕಷ್ಟ ಇರುತ್ತೆ, ನೆನ್ಪಿಟ್ಕೊಳ್ರಿ. ಯಾರು ಇವತ್ತು ಕಷ್ಟಪಡ್ತೀರಿ, ಕಷ್ಟಪಟ್ಟಷ್ಟು ಮುಂದಿನ ಜೀವನ ಸುಖವಾಗಿರುತ್ತೆ. ಯಾರು ಈಗ ಸುಖ ಬಯಸ್ತೀರಿ ಮುಂದಿನ ಜೀವನ ಕಷ್ಟವಾಗಿರುತ್ತೆ. ಅರ್ಥ ಆಯ್ತು ಹೇಳಿದ್ದು? ಸಮತೋಲನ ಆಹಾರ ಸೇವನೆ ಅಂದ್ರೆ ನಾವು ಯಾವಾಗಲೂ ಕೂಡ ಸಮತೋಲನ ಆಹಾರವನ್ನೇ ತಗೋಬೇಕು. ಹಣ್ಣು ಹಂಪಲಾಗ್ಲಿ ಊಟದಲ್ಲಾಗ್ಲಿ ಹೆಚ್ಚಾಗಿ
ರಾಗಿ, ಜೋಳ ಇಂಥವನ್ನೇ ಬಳಸಬೇಕು. ಹಣ್ಣು ಹಸಿ ತರಕಾರಿಗಳನ್ನು ಹೆಚ್ಚಾಗಿ ಸೇವಿಸಬೇಕು. ಆದಾಗ ಮಾತ್ರ ಆರೋಗ್ಯ ವೃದ್ಧಿ ಆಗುತ್ತೆ. ಅನಗತ್ಯವಾದ ಆಹಾರ ಸೇವನೆಯನ್ನು ಕಡಿಮೆ ಮಾಡುವುದು. ಅನಗತ್ಯ ಆಹಾರ ಅಂದ್ರೆ ಹೆಚ್ಚಾಗಿ ಟೀ ಕಾಫಿಗಳನ್ನ ತ್ಯಜಿಸಬೇಕು, ಕುಡಿಬಾರ್ದು ಹೆಚ್ಚಾಗಿ. ಆಮೇಲೆ ಸಂಜೆ ಟೈಮು ಪಾನಿಪುರಿ ಇಂಥವು ಯಾವ್ದು ಗೋಬಿ ಮಂಚೂರಿ ಇಂತಹ ಪದಾರ್ಥಗಳನ್ನ ಅವಾಯ್ಡ್ ಮಾಡಬೇಕು, ತಿನ್ನಕ್ ಹೋಗಬಾರ್ದು. ಕೊಬ್ಬು ಮತ್ತು ಸತ್ವವಿಲ್ಲದ ಆಹಾರ ಸೇವನೆಯನ್ನು ತಪ್ಪಿಸುವುದು. ಅಂದ್ರೆ ಹೆಚ್ಚಾಗಿ ಕೊಬ್ಬುಯುಕ್ತ ಆಹಾರ, ಸತ್ವವಿಲ್ಲದ ಆಹಾರಗಳನ್ನ ತಿನ್ನಬಾರ್ದು. ಬರೀ ಬಾಯಿ ರುಚಿ ಅಂತ ಹೋದ್ರೆ ಯಾವುದು ನಾಲಿಗೆ ರುಚಿ ಅದು ಹೊಟ್ಟೆಗೆ ಕಹಿಯಾಗಿರುತ್ತೆ. ಹೊಟ್ಟೆ ಕಹಿ ನಿಮ್ಗೆ ಗೊತ್ತಾಗಲ್ಲ, ಗ್ರಹಿಸಲ್ಲ. ನಾಲಿಗೆ ಮಾತ್ರ ಗ್ರಹಿಸುತ್ತೆ. ನಾಲಿಗೆ ಏನ್ ಕೇಳುತ್ತೆ? ಬರೀ ಸಿಹಿ ಪದಾರ್ಥ, ಬಾಯಿಗೆ ರುಚಿಯಾದದನ್ನ ಬಯಸುತ್ತೆ. ಹೆಚ್ಚು ಬಾಯಿಗೆ ರುಚಿಯನ್ನು ಕೊಟ್ರಿ ಅಂದ್ರೆ ಅಷ್ಟು ಹೊಟ್ಟೆಗೆ ಕಷ್ಟ. ಹೆಚ್ಚು ನೀವು ನಾಲಿಗೆಗೆ ರುಚಿ ಕೊಡದಂಗೆ ತಿನ್ರಿ, ಸಪ್ಪೆ ತಿನ್ರಿ. ವಿಷ ಒಂದ್ ಸ್ವಲ್ಪ ಯಾವುದು ವಿಷಕಾರಕ ಅಂದ್ರೆ ಈ ಹಾಗಲಕಾಯಿ, ಮೆಂತೆ ಇಂಥವನ್ನ ಹೆಚ್ಚಾಗಿ ಸೇವಿಸ್ರಿ. ನಾಲಿಗೆಗೆ ನೋವು, ಆದ್ರೆ ಹೊಟ್ಟೆಗೆ ಬಹಳಷ್ಟು ತಂಪು, ದೇಹಕ್ಕೆ ಬಹಳ ಒಳ್ಳೆಯದು. ನಾಲಿಗೆ ರುಚಿ ಯಾವ್ದನ್ನ ರುಚಿಸುತ್ತೋ ಅದು ಹೊಟ್ಟೆಗೆ ಬೇಕಾದ್ದಲ್ಲ, ತಿಳ್ಕೊಂಬಿಡ್ರಿ. ದೇಹದ ಮತ್ತು ಮನಸ್ಸಿನ ಉಲ್ಲಾಸವನ್ನು ಹೆಚ್ಚಿಸಲು ಯೋಗಾಭ್ಯಾಸ ಮಾಡುವುದು. ಅಂದ್ರೆ ದೇಹದ ಮನಸ್ಸು ಯಾವಾಗಲೂ ಆಕ್ಟಿವ್, ಉಲ್ಲಾಸಭರಿತವಾಗಿರ್ಬೇಕು ಅಂದ್ರೆ ನೀವು ದಿನನಿತ್ಯ ಯೋಗಾಸನಗಳನ್ನ ಮಾಡಬೇಕು. ಯಾವ್ದಪ್ಪ? ಸೂರ್ಯ ನಮಸ್ಕಾರ, ಬೆಳಗ್ಗೆ ಎದ್ದ ತಕ್ಷಣ ಸೂರ್ಯ ನಮಸ್ಕಾರ ಅಥವಾ ವಜ್ರಾಸನದಲ್ಲಿ ಕೂತ್ಕೊಳ್ಳೋದು. ಹಲವಾರು ರೀತಿಯ ಆಸನಗಳಿವೆ. ಯೋಗಾಸನ ಒಂದೆರಡಲ್ಲ, ಹಲವಾರು ರೀತಿಯ ಯೋಗಾಸನಗಳಿವೆ. ನೀವು ಯಾವ್ದಾದ್ರೂ ಒಂದು ಮಾಡಿ. ಅದರಲ್ಲಿ ಪ್ರತಿನಿತ್ಯ ಧ್ಯಾನ ಮಾಡಬೇಕು ಕೂತ್ಕೊಂಡು. ಒಂದು 10 ನಿಮಿಷ ಓದ್ಬೇಕಿನ ಮುಂಚೆ ನೀವು ಈಗ ಓದ್ತೀರಿ, ಆಯ್ತು ನಾನು ಕೈ ಮುಖ ತಗೊಂಡು ಮುಗಿದ ಹಚ್ಕೊಂಡೆ ಜೋರಿ ಕೈ ಮುಗಿದೆ ಕುತ್ಕೊಂಡು ಓದ್ತೀರಿ. ಕೆಲವರಿಗೆ ಓದು ಗ್ರಹಿಸುತ್ತೆ, ಇನ್ನು ಕೆಲವರಿಗೆ ಏನ್ ಕುತ್ಕೊಂಡ್ರು ಅದು ಅರ್ಥ ಆಗ್ತಿರಲ್ಲ. ನೀವು ಓದ್ತಿರ್ತೀರಿ, ಆದ್ರೆ ನಿಮ್ಮ ಮನಸ್ಸಿಗೆ ಅದು ಗ್ರಹಿಸಲ್ಲ. ಅದು ಗ್ರಹಿಸ್ಬೇಕು, ಆಸಕ್ತಿ ಬರ್ಬೇಕು, ನಾವು ಓದಿದ್ದೆಲ್ಲ ನಮ್ಮ ತಲೆಗಿರ್ಬೇಕು ಅಂತಂದ್ರೆ ಅದಕ್ಕೆ ಮದ್ದು, ಸೂಕ್ತ ಮದ್ದು ಧ್ಯಾನ. 10 ನಿಮಿಷ ನೀವು ಏಕಾಂತದಲ್ಲಿ ಧ್ಯಾನ ಕುತ್ಕೋಬೇಕು. ಗೊತ್ತಾಯ್ತಾ? ಯಾವುದು ಮನಸ್ಸಲ್ಲಿ ಓಂಕಾರವನ್ನು ಹೇಳ್ತಂತ 10 ನಿಮಿಷ ಧ್ಯಾನ ಕುತ್ಕೊಳ್ರಿ. ನಂತರ ನೀವು ಓದ್ರಿ. ನೀವು ಒಂದು ಪೇಜ್ ಓದ್ರಿ. ಉದಾಹರಣೆಗೆ ನಿಮಗೆ ಪರೀಕ್ಷೆ ಮಾಡ್ಬೇಕಲ್ಲ, ನಾನು ಧ್ಯಾನ ಮಾಡಿದ್ರೆ ಅರ್ಥ ಆಗುತ್ತಿಲ್ಲ ಅಂತ 10 ನಿಮಿಷ ಧ್ಯಾನ ಮಾಡಿ ನಂತರ ಒಂದು ಪೇಜ್ ಅನ್ನು ಓದ್ರಿ. ಮತ್ತೆ ಹಂಗೆ ನೀವು ಅದನ್ನ ಮುಚ್ಚಿಟ್ಟು ನಾನು ಏನೇನು ಓದಿ ಅಂತ ನೆನಪು ಮಾಡ್ಕೊಳ್ರಿ. ಆ ಪೇಜಿನ ಅಷ್ಟು 60% ಆದ್ರೂ ನಿಮಗೆ ನೆನಪು ಬರುತ್ತೆ ತಲೆಯಲ್ಲಿ. ಅಷ್ಟು ಶಕ್ತಿ ಇದೆ ಅದಕ್ಕೆ, ಧ್ಯಾನಕ್ಕೆ. ಯಾಕೆಂದ್ರೆ ಮನಸ್ಸಿಗೆ ಗ್ರಹಿಸುವಂತ ಶಕ್ತಿ ಕೊಡೋದು ಧ್ಯಾನ. ಯಾಕೆ ಹಿಂದೆಲ್ಲ ಋಷಿಮುನಿಗಳು ಸಾಕ್ಷಾತ್ ಪರಮೇಶ್ವರನು ಕೂಡ ಯಾವಾಗಲೂ ಯಾವ್ದಲ್ಲಿರ್ತಾನೆ? ಪರಮೇಶ್ವರ ಧ್ಯಾನದಲ್ಲೇ ಇರ್ತಾನೆ. ನೀವು ನೋಡಿದಿರಾ ಪರಮೇಶ್ವರನ ಕಥೆಗಳು ಅಥವಾ ಅನೇಕ ಧಾರಾವಾಹಿಗಳು ಬರ್ತವೆ. ಯಾವಾಗಾದ್ರೂ ಯಾರಾದ್ರೂ ಭಕ್ತರು ಶಿವನನ್ನ, ಋಷಿಮುನಿಗಳು ಅಥವಾ ಯಾರೋ ಶಿವನನ್ನ ಕಾಣಬೇಕು ಅಂತ ಹತ್ರಕ್ಕೆ ಹೋದಾಗ ಶಿವ ಎಚ್ಚರಾಗಿರ್ತಾನ? ಕೂತಿರ್ತಾನ ಸುಮ್ಮನೆ? ಯಾವಾಗ್ಲೂ ಧ್ಯಾನದಲ್ಲೇ ಇರ್ತಾನೆ. ನೋಡ್ರಿ ಧ್ಯಾನಕ್ಕೆ ಎಷ್ಟು ಶಕ್ತಿ ಇದೆ ಅಂತ. ಸಾಕ್ಷಾತ್ ಪರಮೇಶ್ವರನೇ ಧ್ಯಾನದ ಮೊರೆ ಹೋದಾಗ ನಾವು ಮಾನವರು ಅದರ ಶಕ್ತಿ ಧ್ಯಾನ ಮಾಡಿದ್ರೆ ಗೊತ್ತು. ನೀವು ಕೂಡ 10ನೇ ತರಗತಿ ವಿದ್ಯಾರ್ಥಿಗಳು ಎಲ್ಲರೂ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಲೇಬೇಕು ಅಂತಂದ್ರೆ ಕಂಪಲ್ಸರಿ ದಿನಕ್ಕೆ ಬೆಳಿಗ್ಗೆ ಒಂದು ಬಾರಿ, ಸಂಜೆ ಒಂದು ಬಾರಿ ಧ್ಯಾನವನ್ನು ಮಾಡಿ ಓದ್ರಿ. ನಿಮಗೆ ಆಶ್ಚರ್ಯ ಆಗುತ್ತೆ, ನಿಮಗೆ ಆತ್ಮಶಕ್ತಿ ಬರುತ್ತೆ. ನನಗೆ ಅರ್ಥ ಆಗ್ತಿರ್ತಲ್ಲ ಪಾಠ, ಧೈರ್ಯ ಬರುತ್ತೆ. ನೀವು ಪರೀಕ್ಷೆ ಅಂದ್ರೆ ಹೇಳಲ್ಲ ಅವಾಗ, ಬರ್ಲಿ ಬಿಡು ನಾನು ಫೇಸ್ ಮಾಡ್ತೀನಿ, ನಾನು ಪಾಸ್ ಆಗ್ತೀನಿ ಅನ್ನೋ ಒಂದು ಶಕ್ತಿ, ಆತ್ಮಸ್ಥೈರ್ಯ ಈ ಧ್ಯಾನಕ್ಕಿದೆ. ಆ ಧ್ಯಾನವನ್ನ ನೀವು ಕಂಪಲ್ಸರಿ ರೂಢಿಸ್ಕೊಳ್ರಿ. ನೀವು ಓದೋದೊಂದು ಕಮ್ಮಿ ಮಾಡ್ರಿ, ಬೇಡ ಅನ್ನಲ್ಲ. ಧ್ಯಾನವನ್ನ ಮಾಡಿ ಓದ್ರಿ. ಅರ್ಥ ಆಗದಿದ್ದನ್ನ ನೀವು ಗಂಟೆಗಟ್ಟಲೆ ಓದಿದ್ರು ಉಪಯೋಗ ಬರುತ್ತಾ? ಈಗ ನೀವು 3 ಗಂಟೆ ಕುತ್ಕೊಂಡು ಓದಿದೀಯಾ, ಅದ್ರಿಗೆ 5 ಪ್ರಶ್ನೆ ಉತ್ತರನೂ ನಿಮಗೆ ಬರ್ತಾ ಇಲ್ಲ ಅಂದ್ರೆ ಮತ್ತೆ ಏನು ಓದಿದ್ದು ಉಪಯೋಗ ಇಲ್ಲ, ವೇಸ್ಟ್ ಅದು. ಅದಕ್ಕೋಸ್ಕರ ನೀವು ಧ್ಯಾನವನ್ನ ಮಾಡ್ರಿ, ಸತತ ಅಭ್ಯಾಸದಲ್ಲಿ ತೊಡಗ್ರಿ. ಆ ಮೂಲಕ ನಿಮ್ಮ ವಿದ್ಯಾಭ್ಯಾಸ ನೀವು ಹಾಕಿದ ಶ್ರಮಕ್ಕೆ ತಕ್ಕ ಪ್ರತಿಫಲವೂ ದೊರೆಯುತ್ತೆ. ನಿಮಗೆ ಪರೀಕ್ಷೆಯ ಭಯನೂ ಹೋಗುತ್ತೆ. ನಿಮ್ಮ ಪರೀಕ್ಷೆ ನೀನು ಎಷ್ಟು ತಯಾರಾಗಿದೆಯಾ ಅಂತ ಗೊತ್ತಾಗೋದು ಇನ್ನೇನು ನಿಮಗೆ ಪ್ರಿಪರೇಟರಿ ಎಕ್ಸಾಮ್ಗಳು ಸ್ಟಾರ್ಟ್ ಆಗ್ತವೆ ಮುಂದಿನ ತಿಂಗಳಿಂದ, ಅಲ್ಲೇ ಗೊತ್ತಾಗುತ್ತೆ ರಿಸಲ್ಟ್. ಇವತ್ತಿಂದಲೇ ನೀವು ಧ್ಯಾನವನ್ನು ಪ್ರಾರಂಭಿಸಿ
ಹೋದ್ರಿ ನೀವು ಪೂರ್ವ ಸಿದ್ಧತಾ ಪರೀಕ್ಷೆಗಳಲ್ಲಿ ಪರೀಕ್ಷೆ ಬರೀರಿ. ಆವಾಗ ನಾನು ಫೇಲ್ ಆಗ್ತೀನಿ ಅನ್ನೋ ಮನಸ್ಸಿನಲ್ಲಿ ಇದ್ದನೂ ಕೂಡ ಅಟ್ಲೀಸ್ಟ್ 35-40-45 ಮಾರ್ಕ್ಸ್ ತೆಗಿತಾನ ಅವನಿಗೆ ಕಾನ್ಫಿಡೆನ್ಸ್ ಬರುತ್ತೆ. ಅವಾಗ ನನ್ನಲ್ಲೂ ಓದೋದು ಬರೆಯೋದು ಇದೆ, ಜ್ಞಾನ ಇದೆ, ನನ್ನಲ್ಲಿ ನೆನಪಿನ ಶಕ್ತಿ ಇದೆ, ನಿಮಗೆ ಕಾನ್ಫಿಡೆನ್ಸ್ ಬರುತ್ತೆ. ಅದಕ್ಕೋಸ್ಕರ ಕಂಪಲ್ಸರಿ ಯಾರು ಹೇಳಿಸ್ಕೊಬೇಡ್ರಿ. ಮನೆಗೆ ಹೋಗ್ತಿರಲ್ಲ, ಓದ್ಕೊಳ್ರಿ, ಇನ್ನೊಬ್ರು ಹೇಳೋದು ಬೇಡ. ನೀವು ಓದ್ಬೇಕಾದ್ರೆ ಹೋಗಿ ಕುತ್ಕೊಳ್ರಿ, ಫಸ್ಟ್ ಧ್ಯಾನ 10 ನಿಮಿಷ ಧ್ಯಾನ ಮಾಡಿ ಓದ್ಕೊಳ್ರಿ. ಸರಾಗವಾಗಿ ನೀವು ಎಲ್ಲಾ ಪಾಠಗಳು ಕೂಡ ಅರ್ಥ ಆಗ್ತಾ ಹೋಗ್ತವೆ. ತಮ್ಮ ಗೆಳೆಯರ ಜೊತೆ ಚಿಂತನೆಗಳನ್ನು ಹಂಚಿಕೊಳ್ಳುವುದು ಅಂದ್ರೆ ಈ ಚಿಂತೆಗೆ ಮದ್ದಿಲ್ಲ. ಯಾರು ಚಿಂತೆ ಮಾಡ್ತಾರೋ ಅವ್ರಿಗೆ ಅದಕ್ಕೆ ಮದ್ದಿಲ್ಲ. ಯಾರು ಒಬ್ಬರೇ ಯೋಚನೆ ಮಾಡ್ಕೊಂಡು ಕುತ್ಕೊಂತಾರೋ ಅದಕ್ಕೆ ಪರಿಹಾರ ಸಿಗಲ್ಲ. ನಿಮ್ಗೇನು ಬೇಸರ, ನಿಮ್ಗೇನು ನಿಮ್ಮಲ್ಲಿ ಏನಾದ್ರೂ ಒಂದು ತೊಂದರೆನೋ ಇನ್ನೊಂದು, ಅದನ್ನ ಸ್ನೇಹಿತರ ಗೆಳೆಯರ ಜೊತೆ ಹಂಚ್ಕೊಳ್ರಿ. ಅವಾಗ ಅದಕ್ಕೆ ಏನಾದ್ರು ಒಂದು ಪರಿಹಾರ ಸಿಗುತ್ತೆ, ಅಥವಾ ಇನ್ನೊಬ್ರಿಗೆ ಹೇಳಿದೆ ಅನ್ನೋ ಒಂದು ಸಮಾಧಾನ ಸಿಗುತ್ತೆ. ಅದು ಕೂಡ ಆರೋಗ್ಯದ ಒಂದು ಬಹಳ ಮುಖ್ಯವಾದ ಗುಟ್ಟು. ಸ್ಥೂಲಕಾಯತೆ ಅಂದ್ರೆ ಬೊಜ್ಜು ಶರೀರ, ದಪ್ಪ ಆಗೋದು, ಅದು ಕೂಡ ಅನಾರೋಗ್ಯದ ಸಂಕೇತ. ಸ್ಥೂಲಕಾಯತೆ ಎಂಬುದು ವೈದ್ಯಕೀಯ ಸ್ಥಿತಿಯಾಗಿದ್ದು ವ್ಯಕ್ತಿಯ ದೇಹದಲ್ಲಿ ಅಧಿಕ ಬೊಜ್ಜು ಶೇಖರಣೆಯಾಗಿರುತ್ತದೆ. ಇದರಿಂದ ವ್ಯಕ್ತಿಯ ಆರೋಗ್ಯದ ಮೇಲೆ ವ್ಯತಿರಿಕ್ತ ಪರಿಣಾಮ ಉಂಟಾಗಿರುತ್ತದೆ. ಸ್ಥೂಲಕಾಯದಿಂದ ಆರೋಗ್ಯ ಸಂಬಂಧಿತ ತೊಂದರೆಗಳು ಹೆಚ್ಚಾಗುವುದು ಹಾಗೂ ಜೀವನದ ಗುಣಮಟ್ಟ ಕಳಪೆಗೊಳ್ಳುವುದು ಇದು ಎಲ್ಲಾ ವಯೋಮಾನದವರನ್ನು ಕಾಡುವ ಜಾಗತಿಕ ಸಮಸ್ಯೆಯಾಗಿದೆ. ಅಂದ್ರೆ ಸ್ಥೂಲಕಾಯತೆ ಅಂದ್ರೆ ವಯಸ್ಸಾದವರಿಗೆ ಬರಬೇಕು ಅಂತೇನಿಲ್ಲ. ನಿಮ್ಮಲ್ಲೂ ಕೂಡ ಸ್ಥೂಲಕಾಯತೆ ಇರ್ತಾರೆ, ಬಂದ್ಬಿಡುತ್ತದು. ಕೆಲವರಿಗೆ ಹೆರಿಡಿಟಿ ಇರುತ್ತೆ, ಅವರ ವಂಶ ಪಾರಂಪರ್ಯವಾಗಿ ದಪ್ಪವಾಗಿ ಇರ್ತಾರೆ, ಅಂತ ಏನು ಮಾಡಕ್ಕಾಗಲ್ಲ. ಕೆಲವರು ತಾವು ಮಾಡುವಂತ ರೀತಿ ಚಟುವಟಿಕೆಗಳಿಂದ ಸ್ಥೂಲಕಾಯ ಅಂತಾರೆ. ನಾನು ಹೇಳಿದ್ನಲ್ಲ, ಉದಾಹರಣೆ ಆಟಗಳಲ್ಲಿ ಭಾಗವಹಿಸಲ್ಲ, ಅತಿ ಹೆಚ್ಚು ಈ ಕೊಬ್ಬಿನಾಂಶ ಇರುವಂತಹ ಪದಾರ್ಥಗಳನ್ನು ತಿನ್ನೋದು, ಈ ಸಮತೋಲನ ಆಹಾರವನ್ನ ಮೇಂಟೈನ್ ಮಾಡೋದು. ಅವರು ಯಾವ ಸಿಗುತ್ತೋ ಅವು ಸುಮ್ಮನೆ ತಿನ್ನೋದು, ಅಧಿಕ ಆಹಾರ ಸೇವನೆ ಅಂದ್ರೆ ಅತಿಯಾಗಿ ತಿನ್ನೋದು. ರುಚಿ ಇತ್ತು ಅಂದ್ರೆ ನನಗೆ ಇನ್ನೂ ಸಹ ಬೇಕು 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 ಸುಮ್ಮನೆ ತಿನ್ನೋದು, ಹೊಟ್ಟೆನೇ ಹೊಡೆದಬೇಕು, ಅವಾಗಲೇ ನಿಲ್ಸೋದು, ಮತ್ತೆ ಹೊಟ್ಟೆ ಹೊಡೆದಿತ್ತು ಅದು. ಹಂಗೆ ಅದು ಆಹಾರದಲ್ಲೂ ಕೂಡ ನಾವು ಒಂದು ಮೇಂಟೈನ್ ಅಂದ್ರೆ ಒಂದು ಲೆವೆಲ್ ಅನ್ನ ಕಾಪಾಡಬೇಕು. ಎಷ್ಟು ಬೇಕೋ ಅಷ್ಟು ಆಹಾರ ಸೇವನೆಯನ್ನ ಮಾಡಬೇಕು. ಇನ್ನ ರಕ್ತದೊತ್ತಡ ಅಂದ್ರೆ ಹೈಪರ್ ಟೆನ್ಷನ್, ಬಿಪಿ ಅಂದ್ರೆ ಗೊತ್ತಾ? ಬ್ಲಡ್ ಪ್ರೆಷರ್. ರಕ್ತದೊತ್ತಡ ಅಂದ್ರೆ ಏನಪ್ಪ? ರಕ್ತದೊತ್ತಡ ಬಿಪಿ ಅಂದ್ರೆ ನೀವು ಏನೇ ನಿಮ್ಮ ಮುಂದೆ ಕಣ್ಣು ಮುಂದೆ ಏನೇ ಒಂದು ಸನ್ನಿವೇಶಗಳು ನಡೆದರೂ ಕೂಡ ನಿಮ್ಮ ದೇಹದಲ್ಲಿ ಅಲ್ಲಿ ಒತ್ತಡಗಳು ಜಾಸ್ತಿ ಆಗ್ತವೆ, ತಡ್ಕೊಳ್ಳುವಂತ ಶಕ್ತಿ ಇರೋಲ್ಲ, ಮಾನಸಿಕವಾಗಿ ಖಿನ್ನತೆಗೊಳಗಾಗಬಹುದು. ಅದಕ್ಕೋಸ್ಕರ ಈ ರಕ್ತದೊತ್ತಡಗಳು ಬರುವುದು ಸಹಜ. ಆದ್ರೆ ಆ ರಕ್ತದೊತ್ತಡಗಳನ್ನ ನಿಯಂತ್ರಣ ಹೇಗೆ ಮಾಡಬೇಕು ಅಂದ್ರೆ ರಕ್ತದೊತ್ತಡ, ಬಿಪಿ, ಶುಗರ್ ಇಂಥವೆಲ್ಲ ಬರಬಾರದು ಅಂತಂದ್ರೆ ನೀವು ಹೆಚ್ಚಾಗಿ ದೈಹಿಕ ಶ್ರಮದಲ್ಲಿ ತೊಡ್ಕೋಬೇಕು, ಯೋಗಾಸನವನ್ನ ಮಾಡಬೇಕು, ದಿನನಿತ್ಯ ಧ್ಯಾನವನ್ನ ಮಾಡಬೇಕು. ನಿಮ್ಮ ಆರೋಗ್ಯವು ನಿಮಗೆ ಚೆನ್ನಾಗಿರ್ಬೇಕು ಅಂದ್ರೆ ದಿನದ 1 ಗಂಟೆ ನೀವು ತೆಗೆದಿರಬೇಕು. 1 ಗಂಟೆ ನಿಮ್ಮ ದೇಹದ ಆರೋಗ್ಯಕ್ಕೆ ತೆಗೆದಿರಬೇಕು. ನೀವು ದೈಹಿಕ ಶ್ರಮ ಮಾಡ್ತಿರೋ, ಯೋಗಾಸನ ಮಾಡ್ತಿರೋ, ಅಥವಾ ಆಟ ಆಡ್ತಿರೋ, ಕ್ರೀಡೆಗಳಲ್ಲಿ ಭಾಗವಹಿಸ್ತವನು ಯೋಗಾಸನವನ್ನು ಮಾಡಿದ ಹಾಗೆ, ದೈಹಿಕ ಶ್ರಮವನ್ನು ಪಡೆದ ಹಾಗೆ. ನೀವು ಯಾರು ಆಟ ಆಡ್ತಿರೋ ಆಟ ಆಡೋನಿಗೆ ನೀವು ಧ್ಯಾನ ಮಾಡಿದಷ್ಟೇ ಮನಸ್ಸು ಹಗುರಾಗುತ್ತೆ. ಅದು ತಿಳ್ಕೊಂಡ್ರಿ. ಯಾರು ಹೆಚ್ಚಾಗಿ ಆಟದಲ್ಲಿ ಭಾಗವಹಿಸ್ತಿರೋ ನೀವು ಧ್ಯಾನ ಮಾಡೋದಷ್ಟೇ ಮನಸ್ಸು, ಕ್ರೀಡೆಯಲ್ಲಿ ಭಾಗವಹಿಸೋ ಮನಸ್ಸು ಅಷ್ಟೇ ಹಗುರಾಗಿರುತ್ತೆ ಅಂತ ತಿಳ್ಕೊಳ್ರಿ. ಹೆಚ್ಚಾಗಿ ಆಟೋಪಗಳಲ್ಲಿ ಭಾಗವಹಿಸ್ತಿರ್ಬೇಕು. ಇನ್ನ ಹೆಚ್ಚಿನ ರಕ್ತದ ಒತ್ತಡಕ್ಕೆ ಕಾರಣಗಳು, ರಕ್ತದೊತ್ತಡ ಬರಕ್ಕೆ ಏನ್ ಕಾರಣಪ್ಪ ಅಂತ ನೋಡೋಣ. ಅತಿ ಹೆಚ್ಚಿನ ರಕ್ತದ ಒತ್ತಡಕ್ಕೆ ನಿರ್ದಿಷ್ಟವಾದ ಕಾರಣಗಳನ್ನು ಹೇಳಲು ಸಾಧ್ಯವಾಗದಿದ್ದರೂ ಸಾಮಾನ್ಯವಾಗಿ ತಿಳಿದ ಕಾರಣಗಳೇನೆಂದರೆ ಹೆಚ್ಚಿನ ದೇಹದ ತೂಕ, ಮದ್ಯಪಾನ, ಅನುವಂಶೀಯತೆ, ಜಾಸ್ತಿ ಉಪ್ಪಿನ ಸೇವನೆ ಮತ್ತು ಮುಪ್ಪು, ದೈಹಿಕ ಚಟುವಟಿಕೆ ರಹಿತ ಜೀವನ ಶೈಲಿ. ಏನ್ ಕಾರಣ? ಇಂಥದೇ ಅಂತಲ್ಲ. ಅಂದ್ರೆ ಅತಿ ಹೆಚ್ಚಿನ ದೇಹದ ತೂಕ, ನಿಮ್ಮ ದೇಹದ ತೂಕ ನೀವೆಷ್ಟು ಎತ್ತರ ಇದ್ದೀರಿ, ಹೈಟ್ ಇದ್ದೀರೋ ಅದಕ್ಕೆ ಸರಿಯಾಗಿರ್ಬೇಕು. ಉದಾಹರಣೆ, ನನ್ನ ದೇಹದ ತೂಕ ನಾನಿರೋದು ಎಷ್ಟಪ್ಪ? 5 ಅಡಿ 6 ಇಂಚು. ನಾನು ಎಷ್ಟಿರ್ಬೇಕು? 60ರಿಂದ 64 kg ಒಳಗೆ ಇರಬೇಕು. ಆದ್ರೂ ನಾವು ಜಾಸ್ತಿ ಇದ್ದೀವಿ.
ನನ್ನ ದೇಹದ ತೂಕ ನನಗೆ ಜಾಸ್ತಿ ಇದೆ. ಹೆಚ್ಚಿದ ದೇಹದ ತೂಕ ಅಂದರೆ ಅಲ್ಲಿ ಆಟೋಮೆಟಿಕ್ ಆಗಿ ಮತ್ತೆ ಹಲವಾರು ರೋಗಗಳು ಬರೋ ಸಾಧ್ಯತೆ ಇರ್ತವೆ. ದೇಹವನ್ನು ನಾವು ಕಂಟ್ರೋಲ್ ಆಗಿ ಇಟ್ಕೋಬಹುದು ಅಲ್ವಾ. ಇದೇ ರೀತಿ ಅನೇಕ ನಮ್ಮ ಜೀವನದಲ್ಲಿ ಈ ರೋಗ ಮುಕ್ತವಾಗಿರಬೇಕು ಅಂದ್ರೆ ನಾವು ಈ ಏನು ಆರೋಗ್ಯಯುತ ಜೀವನ ಶೈಲಿಗಳನ್ನ ಅಭ್ಯಾಸ ಮಾಡ್ಕೊಂಡು ಹೋಗೋದ್ರ ಮೂಲಕ, ದಿನನಿತ್ಯ ಯೋಗಾಸನ ಮತ್ತು ಕ್ರೀಡೆಗಳಲ್ಲಿ ಭಾಗವಹಿಸುವುದರ ಮೂಲಕ, ಧ್ಯಾನವನ್ನು ಮಾಡುವುದರ ಮೂಲಕ ನಮ್ಮ ಆರೋಗ್ಯಗಳನ್ನ, ಬರುವಂತ ರೋಗಗಳನ್ನ ತಡೆಗಟ್ಟಬಹುದು ಮತ್ತು ಒಳ್ಳೆಯ ಆರೋಗ್ಯವನ್ನ ಪಡಿಬಹುದು ಅನ್ನೋದ್ರ ಮೂಲಕ ಹೇಳಲು ಇಚ್ಛೆ ಪಡ್ತೇನೆ. ಹೀಗೆ ಈ ರಕ್ತದೊತ್ತಡವು ಕೂಡ ಇದರಲ್ಲಿ ಒಂದು ಕಾಯಿಲೆ ಆಗಿದ್ದು, ಇದನ್ನು ಕೂಡ ನಾವು ಸಮರ್ಥವಾಗಿ ಅದನ್ನು ಎದುರಿಸಬೇಕು ಅಂದ್ರೆ ನಮ್ಮ ದಿನನಿತ್ಯದ ದೈಹಿಕ ಚಟುವಟಿಕೆಗಳನ್ನ ಮಾಡ್ತಲೇ ಇರಬೇಕಾಗುತ್ತೆ, ಒಳ್ಳೆಯ ಆಹಾರ ಸೇವನೆ ಮಾಡಬೇಕಾಗುತ್ತೆ ಹಾಗೂ ಸ್ವಚ್ಛತೆಯನ್ನ ಕಾಪಾಡ್ಕೋಬೇಕಾಗುತ್ತೆ ಅಂತ ಹೇಳ್ತಾ ಇಂದಿನ ತರಗತಿಯನ್ನ ಮುಕ್ತಾಯಗೊಳಿಸೋಣ. ಮುಂದಿನ ತರಗತಿಯಲ್ಲಿ ಈ ಅಧ್ಯಾಯವನ್ನ ಮುಂದುವರಿಸೋಣ.